ವೆಲ್ಕಮ್ ಬ್ಯಾಕ್ ಲೋಕಲ್ ಪೀಪಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 7 ಫಸ್ಟ್ ಪಂಚಾಯತಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ಫಸ್ಟ್ ಪಂಚಾಯತಿ ಆಗಿರೋದ್ರಿಂದ ತುಂಬ ಕುತೂಹಲ ಇರುತ್ತೆ. ಯಾಕಂತಂದರೆ ಏನೆಲ್ಲ ನಡೆದಿದೆ ಒಂದು ವಾರದಲ್ಲಿ, ಆ ವಾರದಲ್ಲಿ ಯಾರಿಗೆ ಕ್ಲಾಸ್ ತಗೋತಾರೆ ಕಿಚ್ಚ ಅವರು ಆ್ಯಂಡ್ ಯಾರಿಗೆ ಕ್ಲಾಪ್ ಕೊಡ್ತಾರೆ ಕಿಚ್ಚ ಅವರು. ಸೊ ಕಿಚ್ಚನ ಕ್ಲಾಸ್ ಯಾರಿಗೆ, ಕಿಚ್ಚನ ಕ್ಲಾಪ್ ಯಾರಿಗೆ, ಅದನ್ನು ನೋಡ್ಕೊಂಬರೋಣ. ನಿನ್ನೆ ಎಪಿಸೋಡ್ನ ಯಾರನ್ನ ನೋಡಿಲ್ಲ, ಈ ಕಾರ್ನರಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಂಚಾಯತಿ ಕಿಚ್ಚ ಅವರ ಕಾಸ್ಟ್ಯೂಮ್ಗೋಸ್ಕರ. ಅವರ ಕಾಸ್ಟ್ಯೂಮ್ ನೋಡಬೇಕು ಅಂತಲೇ ಅದೆಷ್ಟೋ ಜನ ಕಾಯ್ತಾ ಇರ್ತಾರೆ. ಬಿಕಾಸ್ ಪ್ರತಿ ಒಂದು ಸೀಸನಲ್ಲೂ ಕೂಡ ಸೊ ವೀಕೆಂಡ್ ಬಂತು ಅಂದರೆ ಸುದೀಪ್ ಅವರು ಸ್ಟೇಜ್ ಮೇಲೆ ಶನಿವಾರ ಭಾನುವಾರ ಹಾಕೊಂಬರುವಂಥ ಕಾಸ್ಟ್ಯೂಮ್ನ ನೋಡೋದಕ್ಕೆ ಒಂದಿಷ್ಟು ಫ್ಯಾನ್ ಬೇಸೇ ಇದೆ. ಬಿಕಾಸ್ ಅಷ್ಟು ಹ್ಯಾಂಡ್ಸಮ್, ಅಷ್ಟು ಗ್ಲಾಮರ್, ಅಷ್ಟೊಂದು ಲೈಕ್ ತುಂಬ ಅಂದರೆ ಆ ಒಂದು ಕಾಸ್ಟ್ಯೂಮ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಅನಿಸುತ್ತೆ ಮೇ ಬಿ. ಯಾಕಂದರೆ ಕಿಚ್ಚನ ಲುಕ್ ಅಂತ ಕಲರ್ಸ್ ಕನ್ನಡ ಅವರು ಸಪ್ರೇಟಾಗಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಫ್ಯಾನ್ ಬೇಸೇ ಇದೆ ಅಂತ ಹೇಳೋದು. ಈ ಫಸ್ಟ್ ಪಂಚಾಯತಿಲಿ ಕಿಚ್ಚನ ಲುಕ್ ಈ ಥರ ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ ಮಾತ್ರ. ವೈಟ್ ಆ್ಯಂಡ್ ವೈಟ್, ಗ್ರ್ಯಾಂಡ್ ಓಪನಿಂಗ್ ದಿನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಆ್ಯಂಡ್ ಇವತ್ತು ಫಸ್ಟ್ ಪಂಚಾಯತಿಲಿ ವೈಟ್ ಆ್ಯಂಡ್ ವೈಟ್, ಸೂಪರ್ಬ್. ಸೊ ಫಸ್ಟ್ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ, ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ನನಗೆ ಒಂದು ಡೌಟ್ ಇತ್ತು, ಏನಪ್ಪ ಅಂತಂದರೆ ಸೋಫಾ ಮೇಲೆ, ಲಿವಿಂಗ್ ಏರಿಯಾ ಸೋಫಾ ಮೇಲೆ ಎಲ್ಲರೂ ಕೂತಿದ್ದಾರೆ. ಬಟ್ ನೀವು ನೋಡ್ತಾ ಇದ್ರೆ ಇಲ್ಲಿ ರಾಶಿಕಾ ಆ್ಯಂಡ್ ಮಂಜು ಭಾಷಿನಿ ಅವರು ಇಬ್ಬರು ಹಿಂದೆಗಡೆ ನಿಂತ್ಕೊಂಡಿದ್ದಾರೆ. ಇವರು ಏನು ತಪ್ಪು ಮಾಡಿದ್ದಾರೆ, ಯಾವ ಪನಿಷ್ಮೆಂಟು ಇದು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇವ್ರು ನಿಂತಿರೋದಕ್ಕೆ ದೀಪನ ಅಂದರೆ ಸುದೀಪ್ ಅವರು ಏನು ಕೇಳಲೇ ಇಲ್ಲ, ಅಥವಾ ಏನಾದರೂ ಕೇಳಿದ್ರ ನನಗಂತೂ ಗೊತ್ತಿಲ್ಲ. ಅವ್ರು ಅದನ್ನು ನೋಟಿಸ್ ಮಾಡಿದ್ರು, ಅಂದರೆ ನೋಟಿಸ್ ಮಾಡಿರ್ತಾರೆ, ಬಟ್ ಯಾಕೆ ನಿಂತಿದ್ದಾರೆ ಅಂತ ಕೇಳಲೇ ಇಲ್ಲ. ಅದು ನನಗೆ ಯಾಕೆ ಏನು ಎತ್ತಾ, ಅಥವಾ ಅವ್ರಿಗೆ ಆಲ್ರೆಡಿ ಮುಂಚೆನೇ ಗೊತ್ತಿತ್ತಾ, ಅಥವಾ ಅವ್ರು ಏನಕ್ಕೆ ನಿಂತಿದ್ದಾರೆ, ಅವ್ರಿಗಲ್ಲಿ ಕೂರಕ್ಕೆ ಸೀಟ್ ಇಲ್ವಾ, ಅಥವಾ ಅವ್ರು ಏನಾದರೂ ತಪ್ಪು ಮಾಡಿದಾರ, ಅದೇನಾದರೂ ಪನಿಷ್ಮೆಂಟಾ, ಅದು ನನಗೊಂದು ಅರ್ಥ ಆಗಲಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ರಾಶಿಕಾ ಆ್ಯಂಡ್ ಮಂಜು ಭಾಷಿನಿ ಹಿಂದೆಗಡೆ ಸೋಫಾ ಮೇಲೆ ಕೂತ್ಕೊಳ್ಳೋದ್ಬಿಟ್ಟು ಹಿಂದೆಗಡೆ ನಿಂತಿದ್ದೇನಕ್ಕೆ ಹೋಲ್ ಎಪಿಸೋಡ್ ಪಂಚಾಯತಿ ಮುಗಿಯೋವರೆಗೂ ಅವ್ರು ನಿಂತೇ ಇದ್ರು, ಅದು ಏನಕ್ಕೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ವಿಷಯ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಕಿಚ್ಚನ ಕ್ಲಾಪ್. ಪ್ರತಿ ಸೀಸನಲ್ಲೂ ಪ್ರತಿ ವಾರ, ಪ್ರತಿ ಒಂದು ವೀಕೆಂಡ್ ಅಂತ ಬಂದಾಗ ಕಿಚ್ಚನ ಚಪ್ಪಾಳೆ ಅಂತ ಸಿಗುತ್ತೆ. ಯಾರಿಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಒಂದು ಕಿಚ್ಚನ ಚಪ್ಪಾಳೆ ಅಂತ ಇರುತ್ತೆ. ಯಾಕಂದರೆ ಅವ್ರು ಚೆನ್ನಾಗಿ ಆಟ ಆಡಿರ್ತಾರೆ, ಆ ವೀಕ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿರ್ತಾರೆ, ಒಳ್ಳೆ ಉತ್ತಮ ಪಡ್ಕೊಂಡಿರ್ತಾರೆ. ಆ್ಯಂಡ್ ಓಕೆ, ನೀವು ನೋಡಿರ್ತೀರ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ತಾರೆ ಅಂತ, ಒಂದು ಪರ್ಸನ್ಗೆ ಕೊಡ್ತಾರೆ, ಅದು ಕೂಡ ಯಾವಾಗ ಎಪಿಸೋಡ್ ಎಂಡಲ್ಲಿ. ಬಟ್ ಈ ಸರಿ ಫಸ್ಟ್ ಪಂಚಾಯತಿ ಶುರು ಆಗ್ತಿದ್ದಂಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಬಟ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಟ್ಟರು? ಕಿಚ್ಚನ ಚಪ್ಪಾಳೆ ಕನ್ನಡ ಜನತೆಗೆ. ಯಾಕೆ ಅಂತಂದರೆ ಅವತ್ತು ಬಂದು ಯಾರು ಒಂಟಿ ಯಾರು ಜಂಟಿ ಅಂತ ವೋಟ್ ಮಾಡಿದ್ರಲ್ಲ ಕನ್ನಡಿಗರು, ಗ್ರ್ಯಾಂಡ್ ಓಪನಿಂಗ್ ದಿನ ಬಿಗ್ ಬಾಸಿಗೆ ಬಂದು ಓಪನಿಂಗ್ಗೆ ಸಪೋರ್ಟ್ ಮಾಡಿ, ರಿಬ್ಬನ್ನ ಕಟ್ ಮಾಡಿ, ಗ್ರ್ಯಾಂಡ್ ಓಪನಿಂಗ್ ಮಾಡಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಅಲ್ಲಿ ಬಂದಂಥ ಕಂಟೆಸ್ಟೆಂಟ್ಸ್ಗಳು ಯಾರು ಒಂಟಿ ಆಗೋಕ್ಕೆ ಅರ್ಹರು, ಇನ್ನು ಯಾರು ಜಂಟಿ ಆಗೋದಕ್ಕೆ ಅರ್ಹರು ಅಂತಂದ್ಬಿಟ್ಟು ಇವರೇ ಡಿಸೈಡ್ ಮಾಡಿ ವೋಟ್ ಮಾಡಿರ್ತಾರಲ್ಲ. ಸೊ ಆ ವೋಟ್ ಮಾಡಿದಂಥ ಕನ್ನಡ ಜನತೆಗೆ ಕಿಚ್ಚನ ಚಪ್ಪಾಳೆ, ಮೊದಲ ಕಿಚ್ಚನ ಚಪ್ಪಾಳೆ ಕನ್ನಡ ಜನತೆಗೆ. ವಾವ್, ಕಾನ್ಸೆಪ್ಟ್ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಪ್ರತಿ ಸರಿ ಅದೇ ಕಿಚ್ಚನ ಚಪ್ಪಾಳೆ ಕೊಟ್ಟವರಿಗೆ ಆ ವ್ಯಕ್ತಿ ಫೋಟೋ ಇರ್ತಿತ್ತು. ಬಟ್ ಈ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಜನತೆಗೆ ಅಂತಂದಾಗ ಆ ಒಂದು ಫ್ರೇಮಲ್ಲಿ ಕರ್ನಾಟಕ ಇದೆಯಲ್ಲ, ಬಾ ನೋಡೋಕೆ ಮಾತ್ರ ಸಖತ್ ಖುಷಿ ಆಯ್ತು ನನಗೆ. ಸೂಪರ್, ಒಳ್ಳೆ ಕಾನ್ಸೆಪ್ಟು. ಆ್ಯಂಡ್ ಇಷ್ಟ ಆಯಿತು. ಅದಾದಮೇಲೆ ಎಲ್ರಿಗೂ ಕ್ಲಾಸ್ ತೊಗೊಂಡ್ರು ಅಂತಂದರೆ ಫಸ್ಟ್ ವೀಕು ನೀವೆಲ್ಲ ಹೆಂಗಿದ್ದೀರಾ, ಅರ್ಹರು ಅನರ್ಹರು ಅಂತ ಮಾಡಿ ಕಳಿಸಿದ್ದೀವಿ, ಒಂಟಿ ಜಂಟಿ ಅಂತ ಮಾಡಿ ಕಳಿಸಿದ್ದೀವಿ. ಒಂಟಿಗಳು ಅವ್ರ ಅರಸರು ಅವ್ರ ಸೇವೆಗಳನ್ನ ಮಾಡಬೇಕಾಗಿರೋದು ಜಂಟಿಯವರು. ಬಟ್ ಮಾಡಲೇಬೇಕು ಅಂತೇನಿಲ್ಲ, ಇವರು ಪನಿಷ್ಮೆಂಟ್ ಕೊಡ್ತಾರೆ, ಏನೋ ಒಂದು ಕೆಲಸ ಹೇಳ್ತಾರೆ. ಬಟ್ ಈ ಕಡೆ ಅನರ್ಹರು ಅಂತ ಯಾರಿದಾರಲ್ಲ, ಯಾರು ಜಂಟಿಗಳು, ಸೊ ಜಂಟಿಗಳು ಅದನ್ನು ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಆಪೋಸಿಟಾಗಿ ನಿಂತ್ಕೋಬೋದು. ಇಲ್ಲಿ ಹೆಂಗಾಗ್ತಾ ಇತ್ತು ಅಂದರೆ ಇವ್ರು ಹೇಳ್ತಾ ಇದ್ರು, ಇವ್ರು ಕೇಳ್ತಾ ಇದ್ರು. ಕರೆಕ್ಟ್, ಪಂಚಾಯತಿಲಿ ಅದನ್ನೇ ಹೇಳಿದ್ರು ದೀಪನ್ನ, ಇವ್ರು ಹೇಳ್ತಾ ಇದ್ರು, ಇವ್ರು ಕೇಳ್ತಾ ಇದ್ರು. ಹಾಗಾದ್ರೆ ಬಿಗ್ ಬಾಸ್ ನೋಡೋಕೆ ಏನು ಮಜಾ ಬರುತ್ತೆ? ಸೊ ಬಿಗ್ ಬಾಸ್ ಅಂತಂದರೆ ಅಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಇರಬೇಕು. ಸೊ ಇವ್ರು ಹೇಳಿದ ತಕ್ಷಣ ಕೇಳೋದಲ್ಲ ಅಂತ ಅಂದ್ಬಿಟ್ಟು ಅದನ್ನೊಂದು ಸ್ವಲ್ಪ ಪಂಚಾಯತಿ ತೊಗೊಂಡ್ರು. ಎಸ್ಪೆಷಲಿ ಧ್ರುವಂತ್ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದು ದೀಪನ. ಏನಂತಂದರೆ ನಾನು ನೋಡ್ತಾನೆ ಇದ್ದೆ, ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಗ್ರ್ಯಾಂಡ್ ಓಪನಿಂಗ್ ಆದಾಗ ಬಂದಾಗಿಂದಲೂ ಕೂಡ ಈ ಪಂಚಾಯತಿವರೆಗೂ ಒಂದು ಹೋಲ್ ವೀಕ್ ಧ್ರುವಂತ್ ಅವರು ಆ ಮಲ್ಲಮ್ಮ ಅವ್ರ ಹಿಂದೆನೇ ಇದ್ದರು. ಅಂದರೆ ಅವ್ರಿಗೆ ಜಡ್ಜ್ ಗೈಡ್ ಮಾಡ್ತಾನೆ ಇದ್ದರು. ಈಗ ಮಲ್ಲಮ್ಮ ಅವ್ರಿಗೇನು ಅರ್ಥ ಆಗಿಲ್ಲ ಅಂತಂದರೆ ಅವ್ರು ಬಂದು ಕೇಳ್ತಾರೆ, ಅಥವಾ ಎಲ್ಲಿ ಹೇಳಬೇಕು ಅಲ್ಲಿ ಮಾತ್ರ ಹೇಳಬೇಕು, ಪ್ರತಿಯೊಂದೂ ಅವ್ರಿಗೆ ಹೇಳ್ತಾ ಕೂತ್ಕೊಂಡ್ರೆ. ಆ್ಯಂಡ್ ಇವ್ರು ಬಂದಿರೋದು ಏನಕ್ಕೆ? ಗೈಡ್ ಮಾಡೋಕ್ಕೆ ಬಂದಿದ್ದಾರಾ? ಈ ಹಂಪಿ ಶಿಲೆಗಳಲ್ಲಿ ಎಲ್ಲೋ ಒಂದು ಕಡೆನೋ
ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ನಮಗೆ ಆ ಟೂರಿಸ್ಟ್ ಪ್ಲೇಸ್ನ ಗೈಡ್ ಮಾಡೋಕ್ಕೆ ಅಂತ ಒಬ್ರು ಇರ್ತಾರಲ್ಲ, ಆ ಥರ ಇವರು ಮಲ್ಲಮ್ಮ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು, ಯಾರು ಧ್ರುವಂತ್ ಅವರು. ಆ ವ್ಯಕ್ತಿ ಮಲ್ಲಮ್ಮ ಅವರು ಅವ್ರಿಗೆಲ್ಲ ಗೊತ್ತು, ಆ್ಯಂಡ್ ಶಿ ಈಸ್ ಅ ಪೊಟೆನ್ಷಿಯಲ್ ವುಮನ್, ಆ್ಯಂಡ್ ಅವ್ರಿಗೆಲ್ಲ ಒಂದು ಸ್ಟ್ರೆಂತ್ ಇದೆ, ಅವ್ರಿಗೆ ಮೆಚ್ಯೂರ್ಡ್ ಇದೆ. ಒಂದ್ ಸ್ವಲ್ಪ ಮುಗ್ದೆ ಸಾಫ್ಟ್ ಕಾರ್ನರ್ ಅನ್ನೋದು ಬಿಟ್ರೆ ಅವ್ರಿಗೆಲ್ಲ ಸ್ಟ್ರೆಂತ್ ಇರೋದಕ್ಕೆ ಅವರು ಆ ಬಿಗ್ ಬಾಸ್ ಸ್ಟೇಜ್ವರೆಗೂ ಹೋಗಿರೋದು, ಆ ಏಜಲ್ಲೂ ಕೂಡ. ಅದಕ್ಕೆ ಸಪೋರ್ಟ್ ಧ್ರುವಂತ್ ಅವ್ರು ಮಾಡ್ತಾ ಇದ್ದಾರೆ. ಈಗಲೂ ಅವ್ರಿಗೆ ಸಪೋರ್ಟ್ ಬೇಕಾಗಿದೆಯಾ? ನೋ. ದೆನ್ ಇವಾಗ ಇದನ್ನ ಕ್ಲಾಸ್ ತೊಗೊಂಡಿದ ತಕ್ಷಣ ಅವ್ರಿಗೆ ಅವಾಗ ಅರಿವಾಯಿತು, ಓ ಹೌದಲ್ವಾ, ನಾನು ಒಂದು ವಾರ ವೇಸ್ಟ್ ಮಾಡ್ನಲ್ಲ ಅಂತ ಅವ್ರಿಗೆ ಅನಿಸ್ತು. ಫಸ್ಟ್ ಕಂಟೆಸ್ಟೆಂಟ್ ಸೇಫ್ ಆಗಿದ್ದು, ಒಂದಿಷ್ಟು ಜನ ನಾಮಿನೇಟ್ ಆಗಿದ್ರು, ಗಿಲ್ಲಿ, ಕಾವ್ಯ, ಅಭಿಷೇಕ್, ಅಶ್ವಿನಿ, ಚಂದ್ರಪ್ರಭಾ, ಸತೀಶ್ ಅವರು, ಅಮಿತ್ ಆ್ಯಂಡ್ ಕರಿಬಸಪ್ಪ. ಒಂಟಿಗಳಲ್ಲಿ ಮಲ್ಲಮ್ಮ ಆ್ಯಂಡ್ ಧನುಷ್ ಅವರು ನಾಮಿನೇಟ್ ಆಗಿದ್ರು. ಇಷ್ಟು ಜನರಲ್ಲಿ ಫಸ್ಟ್ ಪರ್ಸನ್ ಸೇವ್ ಆಗಿರೋದು ಮಲ್ಲಮ್ಮ ಅವರು. ಸೊ ಮಲ್ಲಮ್ಮ ಅವರು ಸೇವ್ ಆಗಿದ್ದಾರೆ. ಇದು ಫಸ್ಟ್ ಎಪಿಸೋಡಲ್ಲಿ, ಅಂದರೆ ಕಿಚ್ಚನ ಪಂಚಾಯತಿಲಿ ಇವರೊಬ್ಬರನ್ನೇ ಸೇವ್ ಮಾಡಿರೋದು. ಸೂಪರ್ ಸಂಡೇ ವಿತ್ ಸುದೀಪ ಈ ಎಪಿಸೋಡಲ್ಲಿ. ನಾಳೆ ಮಿಕ್ಕಿರೋ ಎಪಿಸೋಡ್ಗಳಲ್ಲಿ ನೋಡಬೇಕು ಯಾರೆಲ್ಲ ಸೇಫ್ ಆಗ್ತಾರೆ, ಯಾರೆಲ್ಲ ಮನೆಗೆ ಹೋಗ್ತಾರೆ ಅಂತ. ಅದು ಬಿಟ್ಟರೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್. ರಕ್ಷಿತಾ, ಅದೇ ಮಂಗಳೂರು ಹುಡುಗಿ, ಮುಂಬೈ ಹುಡುಗಿ, ಬಾಂಬೆ, ಮಂಗಳೂರು, ಸೊ ಟ್ರಾವೆಲ್ ಮಾಡುವಂಥ ಆ ಹುಡುಗಿ ಫಸ್ಟ್ ಡೇ ಬಂದಿದ್ದ ತಕ್ಷಣವೇ ಶಾಕಿಂಗ್ ನ್ಯೂಸ್. ವೆಲ್ಕಮ್ ಮಾಡೋಕ್ಕೆ ಮುಂಚೆನೇ ಮನೆಯಿಂದ ಆಚೆ ಕಳಿಸಿದ್ರು. ಪಾಪ ಅವಮಾನ ಮಾಡಿದ್ರು ಅಥವಾ ತುಂಬ ಬೇಜಾರಾಗಿತ್ತು. ನಮಗೆ ಗೊತ್ತಿತ್ತು, ನಾವು ಇಷ್ಟು ವರ್ಷ ಸೀಸನ್ ನೋಡ್ಕೊಂಬಂದಿದ್ದೀವಿ. ಎಷ್ಟು ವರ್ಷ ಸೀಸನ್ ನೋಡಿದ್ದೀವಿ ಅಂತಂದರೆ ಪ್ರತಿಯೊಂದು ಸೀಸನ್ ನೋಡಿದ್ದೀವಿ. ಸೀಸನ್ 1 ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀವಿ. ನಮಗೆ ಗೊತ್ತಿತ್ತು ಆ ಹುಡುಗಿ ಹೋದವಳು ರಕ್ಷಿತಾ ಮನೆಯಿಂದ ಹೊರಗಡೆ ಕಳಿಸಿದವರು ಅಷ್ಟು ಈಸಿಯಾಗಿ ಕಳಿಸಿರೋದಿಲ್ಲ. ಸಾಂಪ್ರದಾಯಿಕವಾಗಿಯೇ ಕಳಿಸ್ಬೇಕು. ಯಾಕಂತಂದರೆ ಒಂದು ನಾಮಿನೇಷನ್ ಎಲಿಮಿನೇಷನ್ ಅಂದರೆ ಸಾಂಪ್ರದಾಯಿಕವಾಗಿ ಕಳಿಸಿ ಸ್ಟೇಜಿಗೆ ಕರೆದು ಅಲ್ಲಿಂದ ಬೀಳ್ಕೊಡಬೇಕು ಅಂತ ಇರುತ್ತೆ. ಬಟ್ ಅವ್ರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿದ್ರು ಅಂತ ನಮಗೆ ಡೆಫಿನೆಟಾಗಿ ಗೊತ್ತಿತ್ತು. ಆದರೆ ನಾವೇನು ಅಂದ್ಕೊಂಡಿದ್ವಿ, 1 ಡೇ 2 ಡೇ ಬಿಟ್ಬಿಟ್ಟು ಮತ್ತೆ ಬರ್ತಾರೆ ಅಂತ. ಆದರೆ 1 ಡೇ 2 ಡೇ ಬಿಟ್ಟು ಬರಲಿಲ್ಲ. ಅವರು ಬಂದಿರೋದೇ ವೀಕೆಂಡಲ್ಲಿ ಬಂದರು. ಬ್ಯೂಟಿಫುಲ್ ಆಗಿತ್ತು ಮಾತ್ರ ಎಂಟ್ರಿ. ಯಾಕಂತಂದರೆ ಒಂದು ವಾರ ಇದ್ದಾರೆ, ಬಟ್ ಒಂದು ವಾರದಲ್ಲಿ ಅವರು ಏನೇನು ಆಗಿದೆ ಅಂತ ನೋಡಿದಾರೋ ಇಲ್ವೋ, ಅವರಿಗೆ ನೋಡೋದಕ್ಕೆ ಪರ್ಮಿಷನ್ ಇತ್ತೋ ಇಲ್ವೋ, ಅವ್ರಿಗೇನಾದರೂ ಟಿ.ವಿ ಮೊಬೈಲ್ ಏನಾದರೂ ಕೊಟ್ಟಿದ್ರು ಅಥವಾ ತುಂಬ ಸೀಕ್ರೆಟ್ ರೂಮಲ್ಲಿ ಹಂಗೆ ಲಾಕ್ ಮಾಡಿಟ್ಟಿದ್ರೋ ಗೊತ್ತಿಲ್ಲ. ಬಟ್ ಫೈನಲಿ ರಕ್ಷಿತಾ ಅವರು ಮನೆಗೆ ಎಂಟ್ರಿ ಆಯಿತು. ರಕ್ಷಿತಾ ಎಂಟ್ರಿ ಇಂಟು ಅ ಹೌಸ್. ಇವಾಗ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ, ಬಟ್ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಒಂದು ಸುದೀಪ್ ಅವರು ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ, ಬ್ಯಾಚ್ ಅರ್ಧಕ್ಕರ್ಧ 50% ಬ್ಯಾಚ್ ಕೂಡ ಎಲಿಮಿನೇಟ್ ಆಗಬಹುದು, 50% ಬ್ಯಾಚ್ ರೀಪ್ಲೇಸ್ಮೆಂಟಿಗೆ ರೆಡಿನೂ ಇರಬಹುದು ಅಂತ. ಡಬಲ್ ಎವಿಕ್ಷನ್ಸ್ ಆ್ಯಂಡ್ ಡಬಲ್ ಫಿನಾಲೆ, ಸೊ ಸಮಥಿಂಗ್ ಏನೋ ಹೇಳಿದ್ರು. ನಮ್ಗೆ ಯಾಕೋ ಒಂದು ಸ್ವಲ್ಪ ಎಲ್ಲೋ ಒಂದು ಈ ಸೀಸನ್ ಮಾತ್ರ ಮಜಾ ಕೊಡುತ್ತೆ ಅಂತ ಅನ್ನಿಸ್ತದೆ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಇದಿಷ್ಟು ಪಂಚಾಯಿತಿ, ಕಿಚ್ಚನ ಪಂಚಾಯಿತಿ ಆಗಿತ್ತು. ಸೊ ಕಿಚ್ಚನ ಪಂಚಾಯಿತಿಲಿ ನಾವು ನೋಡಿದ್ವಿ ಏನೆಲ್ಲ ಆಗಿದೆ, ಯಾರ್ಯಾರಿಗೆ ಕ್ಲಾಸ್ ತೊಗೊಂಡ್ರು, ಯಾರ್ಯಾರಿಗೆ ಕ್ಲಾಪ್ ಹೋಯಿತು, ಆ್ಯಂಡ್ ಎಂಟ್ರಿ ಕೊಟ್ಟಿದ್ದು ರಕ್ಷಿತಾ. ಸುಮಾರೆಲ್ಲ ನಡೆದೋಗಿದೆ. ಆ್ಯಂಡ್ ಈ ಮುಂಚೆ ಪ್ರೀವಿಯಸ್ ಎಪಿಸೋಡ್ಗಳನ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಪ್ರೊಫೈಲ್ಗೆ ವಿಸಿಟ್ ಕೊಡಿ ಆ್ಯಂಡ್ ಪ್ರೀವಿಯಸ್ ಎಪಿಸೋಡ್ಗಳನ್ನೆಲ್ಲ ನೋಡಿ. ನಾಳೆ ಎಪಿಸೋಡ್ಗೆ ನಾನು ಮತ್ತೆ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ಹೌದು ಸ್ವಾಮಿ.